Welcome students. This is the fifth part of the quadrilaterals lesson. Can you see one icon made in this particular page? That is using the PowerPoint by inserting shapes. You can see here several quadrilaterals or polygons. You can also try to create one, but you have to format the shape as per your design or requirement. Okay, try that. It will help you to develop certain technical skills. It's our national flag. ನಮ್ಮ ರಾಷ್ಟ್ರ ಧ್ವಜ. ಏನ್ ವಿಶೇಷ ಇಲ್ಲಿ ಹಾಕೊಟ್ಟಿದ್ದಾರೆ? ಇದು ಒಂದು ಸಮಾನಾಂತರ ಚತುರ್ಭುಜಕ್ಕೆ ಎಕ್ಸಾಂಪಲ್ ಅಲ್ವಾ? ಒಂದು ಆಯತಾಕೃತಿಯಲ್ಲಿದೆ. ಇದರ ಉದ್ದ ಮತ್ತೆ ಅಗಲದ ಅನುಪಾತ ಗೊತ್ತಾ? Do you know the ratio between the length and the breadth of this flag? It is 3:2. ಅದು ದೊಡ್ಡದಿರ್ಲಿ ಚಿಕ್ಕದಿರ್ಲಿ ಅದು ರೇಷಿಯೋ ಸೇಮ್ ಇರುತ್ತೆ. ಸೊ ಇದ್ರ ತ್ರಿವರ್ಣದ ಅರ್ಥ ನಿಮಗೆ ಗೊತ್ತಿದ್ದ ಕಲ್ತಿದ್ದೀರಾ? ಇನ್ನು ಸೋಷಿಯಲ್ ಅಲ್ಲಿ ಓದಿರ್ಬಹುದಲ್ಲ ನೀವು, ಅದನ್ನ ಕಲೀರಿ. ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳಿಕ್ಕಿದೆ. ಹಾಗೆ ಈ ಫ್ಲಾಗ್ ಅನ್ನು ಡಿಸೈನ್ ಮಾಡಿದವರು, ದ ಒನ್ ಹೂ ಹ್ಯಾಸ್ ಡಿಸೈನ್ಡ್ ದ ಫ್ಲಾಗ್, ಇಂಡಿಯನ್ ಫ್ಲಾಗ್, ಹಿ ಈಸ್ ಕಾಲ್ಡ್ ಪಿಂಗಲಿ ವೆಂಕಯ್ಯ. ಅಷ್ಟು ಪರಿಚಯ ಇಲ್ಲ ಅವರನ್ನು, ಅಷ್ಟು ನಾವು ತುಂಬಾ ವೆಲ್ ನೋನ್ ಪರ್ಸನ್ ಅಲ್ಲ ಅವರು. ಆದ್ರೂ ಯು ಕ್ಯಾನ್ ಫೈಂಡ್ ಔಟ್ ಗೂಗಲ್ ಅಲ್ಲಿ ಅಥವಾ ಇನ್ಯಾವ್ದು ಡೀಟೇಲ್ ಅಲ್ಲಿ ಸಿಗ್ತದೆ ಎಲ್ಲಿ ಅವರು ಅದನ್ನು ತಿಳ್ಕೊಳ್ಳಿ. ನಮ್ಮ ಧ್ವಜ ನಮ್ಮ ಹೆಮ್ಮೆ ಅಲ್ವಾ? ಇದರಲ್ಲಿ ಪ್ರತಿಯೊಂದು ಬಣ್ಣ ಕೂಡ ಅದೇ ಇದ್ರಲ್ಲಿ ಇರ್ತದೆ, ಗೊತ್ತಾಯ್ತಲ್ಲ? ಪ್ರಪೋರ್ಷನ್ ಅಂದ್ರೆ ಇದೀಗ ಪ್ರತಿಯೊಂದು ಒಂದು ರೆಕ್ಟಾಂಗಲ್, ಈಚ್ ಒನ್ ಇಸ್ ಅ ರೆಕ್ಟಾಂಗಲ್ and it is the parallelogram. Okay, moving on to problems. ಕಾನ್ಸೆಪ್ಟ್ ಕಲ್ತ ಮೇಲೆ ಅದರ ಅಪ್ಲಿಕೇಶನ್ ಗೆ ನಾರ್ಮಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುದು, ನಾವು ಅರ್ಥ ಮಾಡ್ಕೊಂಡು ಸರಿ ಇದೆಯಾ ಅಂತ. ಸೊ ಇಲ್ಲಿ ನೋಡಿ, ಒಂದು ಸಮಾನಾಂತರ ಚತುರ್ಭುಜ ಕೊಟ್ಟಿದ್ದಾರೆ. ದೇರ್ ಈಸ್ ಅ ಪ್ಯಾರಲೋಗ್ರಾಮ್ ಗಿವನ್. ಓನ್ಲಿ ಒನ್ ಆಂಗಲ್ ಇಸ್ ಗಿವನ್, 120 ಡಿಗ್ರಿ. ಒಂದು ಆಂಗಲ್ ಮಾತ್ರ ಕೊಟ್ಟಿದ್ದಾರೆ, ಉಳ್ದದೆಲ್ಲ ನಾವು ಹುಡುಕ್ಬೇಕು. ನಾನು ಕ್ವಶನ್ ಅನ್ನು ಸೆಪರೇಟ್ ಆಗಿ ಕೊಡ್ಲಿಲ್ಲ. ಯು ಕ್ಯಾನ್ ಸಿ ಎಕ್ಸ್, ವೈ ಅಂಡ್ ಝೆಡ್, 3 ಆಂಗಲ್ ಅನ್ನೋನ್ ಇದೆ. ಯಾವ ತರ ಅಪ್ರೋಚ್ ಮಾಡಬಹುದು? ಒಂದೇ ತರ ರೂಲ್ ಅಂತ ಏನಿಲ್ಲ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ. ಸೊ 120 ಡಿಗ್ರಿ ಕೊಟ್ಟಿದ್ದಾರೆ, ಅದರ ಆಪೋಸಿಟ್ ಏನಿದೆ? ಆಂಗಲ್ ವೈ ಇದೆ. ಅದರ ವಿರುದ್ಧ ಬದಿಯಲ್ಲಿ ಆಂಗಲ್ ವೈ ಇದೆ. ಯಾವುದೇ ಸಮಾನಾಂತರ ಚತುರ್ಭುಜದಲ್ಲಿ ವಿರುದ್ಧ ಕೋನಗಳು ಸಮ. ಸೊ ಆಂಗಲ್ ವೈ ವಿಲ್ ಬಿ ಸೇಮ್ ಆಸ್ 120 ಡಿಗ್ರಿ. ಅದೇ ತರ ಆಂಗಲ್ ಎಕ್ಸ್ ಮತ್ತೆ 120 ಡಿಗ್ರಿ, ಹಾಗೆ ಆಂಗಲ್ ಝೆಡ್ ಮತ್ತೆ 120 ಡಿಗ್ರಿ, ಯಾವುದೇ ಎರಡನ್ನು ತಕೊಂಡಾಗ ಅವುಗಳು ಎರಡು ಸಪ್ಲಿಮೆಂಟರಿ ಆಗಿರ್ತವೆ. 180 ಡಿಗ್ರಿ ಆಗಿರ್ತದೆ. ಎರಡರ ಸಮ್ ಮೊತ್ತ 180 ಡಿಗ್ರಿ. ಹಾಗಾದ್ರೆ ಎಕ್ಸ್ ಮತ್ತೆ ಝೆಡ್ ಅನ್ನ ಆ ಮೆಥಡ್ ಅಲ್ಲಿ ಸಹ ಹುಡುಕ್ಬಹುದು. ಯು ಕ್ಯಾನ್ ಫೈಂಡ್ ಯೂಸಿಂಗ್ ಸಪ್ಲಿಮೆಂಟರಿ ಆಂಗಲ್ ಪ್ರಾಪರ್ಟಿ. ಸೊ ಮೆಥಡ್ ಯಾವುದೇ ಇರಲಿ, ಪ್ರತಿಯೊಂದನ್ನ ಆಂಗಲ್ ಹುಡುಕ್ತಾ ಹೋದಾಗೆ ಅದಕ್ಕೆ ರೀಸನ್ ಬರಿತಾ ಹೋಗ್ಬೇಕು, ಇಲ್ಲದಿದ್ರೆ ಅದು ಇನ್ಕಂಪ್ಲೀಟ್ ಮೆಥಡ್ ಅಂತ ಆಗ್ತದೆ. ವ್ಯಾಲಿಡ್ ರೀಸನ್ ಕೊಡ್ತಾ ಹೋಗ್ಬೇಕು, ಆಂಗಲ್ ಹುಡುಕ್ತಾ ಹೋಗ್ಬೋದು. ಫಸ್ಟ್ ಗೆ ಆಂಗಲ್ ಝೆಡ್ ಹುಡುಕ್ಬಹುದು, ಮತ್ತೆ ಪುನಃ ಝೆಡ್ ಮತ್ತೆ ವೈ ಒಟ್ಟಿಗೆ ಪುನಃ ಅಡ್ಜಸೆಂಟ್ ಆಂಗಲ್ಸ್ ಪ್ರಾಪರ್ಟಿ ತಕೊಂಡು ಹುಡುಕ್ಬಹುದು. ಸೊ ಡೈರೆಕ್ಟ್ ಕ್ವಶನ್, ಇದ್ರಲ್ಲೂ ಅಂತ ಒಂದು ಕಷ್ಟ ಏನಿಲ್ಲ. ಸೊ ಇಟ್ಸ್ ವೆರಿ ಕ್ಲಿಯರ್. ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. You can see here one of the side is extended. ಕೆಳಗಿನ ಒಂದು ಸೈಡ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹೊರಗಡೆ. ಆಗ ಡಬ್ಲ್ಯೂ ಅಂತ ಒಂದು ಎಕ್ಸ್ಟೀರಿಯರ್ ಆಂಗಲ್, ಬಾಹ್ಯ ಕೋನ ಸೃಷ್ಟಿಯಾಗಿದೆ ಅಲ್ವಾ? ಈಗ ಬಾಹ್ಯ ಕೋನ ಡಬ್ಲ್ಯೂ ಮತ್ತೆ ಒಳಗಿನ ಕೋನ ಝೆಡ್ ಎರಡು ಒಟ್ಟು ಸೇರಿದ್ರೆ ಎಷ್ಟಾಗ್ತದೆ ಗೊತ್ತುಂಟಾ? ಅದು ಒಂದು ಸರಳ ಯುಗ್ಮ, ಅಂದ್ರೆ ಒಂದು ಲೀನಿಯರ್ ಪೇರ್ ಅಲ್ವಾ?
ರೇಖಾಖಂಡದ ಮೇಲೆ ಇರುವಂತ ಎರಡು ಆಂಗಲ್ಗಳು, ಅಕ್ಕಪಕ್ಕ ಇರುವಂತ ಆಂಗಲ್ಗಳು. ಸೊ ಅದು Z ಮತ್ತೆ W ಎರಡು ಒಟ್ಟಿಗೆ 180 ಡಿಗ್ರಿ. ಸೊ ಇದನ್ನ ಬಳಸ್ಕೊಳ್ಳದೆ ಮುಂಚೆ, ಅದಕ್ಕಿಂತ ಮುಂಚೆ ನೀವು Z ಅನ್ನ 70 ಡಿಗ್ರಿ ಅಂತ ಹುಡುಕಬಹುದು ಅಲ್ವಾ. ನೋಡಿ 70 ಡಿಗ್ರಿ ಅಪೋಸಿಟ್ ಇದೆ, Z ಗೆ ಅಪೋಸಿಟ್ 70 ಡಿಗ್ರಿ ಇದೆ. ಅದು ಪ್ಯಾರಲೋಗ್ರಾಮ್ ಆದ ಕಾರಣ Z ಅಂದ್ರೆ 70 ಡಿಗ್ರಿ, ಯಾಕಂದ್ರೆ ಅದು ಅಪೋಸಿಟ್ ಆಂಗಲ್ಸ್ ಈಕ್ವಲ್. ಈಗ ಪುನಃ ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನು ಅಪ್ಲೈ ಮಾಡಿದ್ದೇವೆ ಮೆಥಡ್, ಅದೇ ತರ Z ಮತ್ತೆ X ಒಟ್ಟಿಗೆ 180 ಡಿಗ್ರಿ, ಹಾಗೆ Y ಮತ್ತೆ Z ಒಟ್ಟಿಗೆ 180 ಡಿಗ್ರಿ, Y ಮತ್ತೆ 70 ಡಿಗ್ರಿ ಒಟ್ಟಿಗೆ 180 ಡಿಗ್ರಿ. ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಿ X ಮತ್ತೆ Y ಅನ್ನ ಹುಡುಕಬಹುದು. ಇಲ್ಲ ಮೇಲೆ ಎರಡು ಇರುವುದು ಆಂಗಲ್ ಅನ್ನ ಒಟ್ಟಿಗೆ ಫಸ್ಟ್ ಫೈಂಡ್ ಔಟ್ ಮಾಡಬಹುದು. 70 ಡಿಗ್ರಿಗೆ X adjacent ಅಲ್ವಾ, adjacent angle of 70 degree is X. So what you have to do, subtract 180 degree 70 degree from 180 degree, X will be obtained. W Z X Y ಒಟ್ಟಿಗೆ ಬಂತು. Z ಅಂದ್ರೆ 70, XY ಎರಡು ಸಹ 110, W ಸಹ 110. ಓಕೆ, ಲೆಟ್ ಮಿ ಪ್ರೊಸೀಡ್ ಟು ದ ನೆಕ್ಸ್ಟ್. ಏನ್ ಕಾಣ್ತಾ ಇದೆ ಈ ಪೇಜ್ ಅಲ್ಲಿ? ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ ABCD. ಆದ್ರೆ ಇದು ಸ್ಪೆಸಿಫಿಕ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಇದು ವಜ್ರಾಕೃತಿ, ಇಟ್ಸ್ ರಾಂಬಸ್. ರಾಂಬಸ್ ಅಂತ ಯಾಕೆ ಕರ್ದೆ ಅಂದ್ರೆ ಅದರ ಡಯಾಗನಲ್ಸ್ ಎರಡು ಒಂದರ ಮಧ್ಯದಲ್ಲಿ ಇನ್ನೊಂದು ಪಾಸ್ ಆಗ್ತಾ ಇದೆ, ಹಾಗೆ 90 ಡಿಗ್ರಿಯಲ್ಲಿ ಕಟ್ ಮಾಡ್ತದೆ. ದೇ ಆರ್ ಬೈಸೆಕ್ಟರ್ಸ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್, ದ ಡಯಾಗನಲ್ಸ್ AC ಅಂಡ್ BD. ಈಗ ಅಲ್ಲಿ ಒಂದು ರೆಡ್ ಡಾಟ್ ಕಾಣ್ತಾ ಇದೆಯಾ, ಅದು ಏನಕ್ಕೆ ಕೊಟ್ಟಿದ್ದೇನೆ ಅಂದ್ರೆ ಇಟ್ ಈಸ್ 90 ಡಿಗ್ರಿ, ಇಟ್ ಈಸ್ ಈಕ್ವಲ್ ಟು BOC ಅಂತ ಒಂದು L ಶೇಪ್ ಅಲ್ಲಿ 90 ಡಿಗ್ರಿ ಮಾರ್ಕ್ ಮಾಡಿದ್ದಕ್ಕೆ AOD ಆಪೋಸಿಟ್. ಯಾಕಂದ್ರೆ ಅದಕ್ಕೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್ ಆಫ್ BOC, ಆದ ಕಾರಣ AOD ಕೂಡ 90 ಡಿಗ್ರಿ. ರೀಸನ್ ಬರಿಬೇಕು, ವಿರುದ್ಧ ಕೋನಗಳು. ಹಾಗೆ ನೆಕ್ಸ್ಟ್ ಏನು, ಯಾವ ಸ್ಟೆಪ್ ಮಾಡಬಹುದು? ಅದೇ ಆ ರೆಡ್ ಡಾಟ್ ಇರುವ ಟ್ರಯಾಂಗಲ್ ನೋಡಿ, ಇದು ಯಾವ ಟ್ರಯಾಂಗಲ್ ಅಲ್ಲಿ ಇದೆ? AOD is the triangle where that red dot is seen. That triangles angles some property. 3 angles when you add you will get 180 degree. ಒಂದು ಆಂಗಲ್ X ಅಂತ ಮಾರ್ಕ್ ಆಗಿದೆ, ಇನ್ನೊಂದು 30 ಡಿಗ್ರಿ, ಒಂದು ರೆಡ್ ಡಾಟ್. ಮೂರನ್ನು ಆಡ್ ಮಾಡಿ ನಿಮಗೆ 180 ಡಿಗ್ರಿ ಬರಬೇಕು. ಹಾಗಾದ್ರೆ X ಎಷ್ಟು? 90 ಪ್ಲಸ್ 30 ಮಾಡಿ ಆ ಸಮ್ ಅನ್ನ 180 ಇಂದ ಡಿಡಕ್ಟ್ ಮಾಡಬೇಕು. ಎಷ್ಟು ಬರ್ತದೆ? ಮೆಥಡ್ ತೋರಿಸಿದ್ದೇನೆ ನಾನು, 60 ಡಿಗ್ರಿ ಬರ್ತದೆ. ಸೊ ವಿತ್ ರೀಸನ್ಸ್ ಬರಿಬೇಕು. ಒಂದು ಆಂಗಲ್ ಸಮ್ ಬರಿಬಹುದು, ಇಲ್ಲ ಅಂದ್ರೆ ನೀವು ಬೇರೆ ಸಹ ಯಾವ್ದನ್ನಾದ್ರೂ ಪ್ರಾಪರ್ಟಿ ಯೂಸ್ ಮಾಡಬಹುದು. ಯಾಕಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ತುಂಬಾ ಪ್ರಾಪರ್ಟೀಸ್ ಇದೆ, ಯಾವ್ದನ್ನ ಯೂಸ್ ಮಾಡಿದ್ರು ವ್ಯಾಲಿಡ್ ರೀಸನ್ ಕೊಡ್ಬೇಕು. ಇದು ನಾನು ಡೈರೆಕ್ಟ್ ಒಂದು ಮೆಥಡ್ ಯೂಸ್ ಮಾಡಿದ್ದೇನೆ. ಈಗ ಅಷ್ಟಕ್ಕೆ ಮುಗಿಲಿಲ್ಲ, Y ಸಹ ಹುಡುಕ್ಬೇಕಲ್ಲ. X ಬಂದಿದೆ, ವಿ ಹ್ಯಾವ್ ಟು ಸರ್ಚ್ ಫಾರ್ ಫೈಂಡ್ ಔಟ್ ವಾಟ್ ಇಸ್ ದ ಮೆಜರ್ ಆಫ್ ಆಂಗಲ್ Y. X ಮತ್ತೆ Y ಎರಡು ಈಕ್ವಲ್. ಯಾಕೆ ಇರ್ಬೋದು? AD ಮತ್ತೆ BC ಎರಡು ಪ್ಯಾರಲಲ್ ಲೈನ್ಗಳು, ಅದರ ಮಧ್ಯೆ AC ಅನ್ನೋದು ಒಂದು ಟ್ರಾನ್ಸ್ವರ್ಸಲ್, ಒಂದು ಡಯಾಗನಲ್ ಟ್ರಾನ್ಸ್ವರ್ಸಲ್ ಆಗಿ ಬಿರ್ತದೆ. ಅದರಲ್ಲಿ ಪ್ಯಾರಲಲ್ ಲೈನ್, ಸಮಾನಾಂತರ ರೇಖೆಗಳಿಗೆ ಪ್ರಚ್ಛೇದಕ ರೇಖೆ ಕಟ್ ಮಾಡಿದಾಗ ಎರಡು ಉಂಟಾಗುವ ಪರ್ಯಾಯ ಒಳಕೋನಗಳು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಅದು ಕೂಡ ಆಗ್ತದೆ. ಸೊ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಿ, ಆನ್ಸರ್ ಒಂದೇ, ಅಪ್ರೋಚ್ ಮಾತ್ರ ಬೇರೆ ಬೇರೆ. ಸೊ ಪುನಃ ನೋಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಎಕ್ಸ್ಪ್ಲನೇಷನ್ ಪುನಃ ಕೇಳಿ, ಗೊತ್ತಾಗ್ತದೆ. ಈಗ ನೋಡಿ, ಅದು ಬ್ಲೂ ಅಲ್ಲಿ ಮಾರ್ಕ್ ಮಾಡಿದ್ದೇನೆ, X ಮತ್ತೆ Y ಈಕ್ವಲ್ ಅಂತ. ಇದು ಪರ್ಯಾಯ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್, ಪರ್ಯಾಯ ಕೋನಗಳು ಅಂತ ನಾನು ಏನ್ ಹೇಳಿದೆ ಅದು ಕಲ್ತಿದ್ದೀರಿ ನೀವು ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ. ಪುನಃ ಒಂದ್ಸಲ ನೋಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಲೈನ್ಸ್ ಅಂಡ್ ಆಂಗಲ್ಸ್ ಪುನಃ ನೋಡ್ಬೇಕಾಗ್ತದೆ. ದಿಸ್ ಇಸ್ ದ ಫೋರ್ತ್ ಪ್ರಾಬ್ಲಮ್ ವೇರ್, ಇದು ಪಿಕ್ಚರ್ ಎರಡು ಒಂದೇ. ಯು ಕ್ಯಾನ್ ಸಿ ಸಮ್ ಆಂಗಲ್ಸ್ ಆರ್ ಮಿಸ್ಸಿಂಗ್, ಸಮ್ ಆಂಗಲ್ಸ್ ಆರ್ ಗಿವನ್. ಕ್ವಶನ್ ಬೇರೆ ಕೊಡ್ಲಿಲ್ಲ, ಯಾಕಂದ್ರೆ ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತದೆ ಏನ್ ಮಾಡ್ಬೇಕಂತ. ಒನ್ ಆಫ್ ದ ಆಂಗಲ್ ಇಸ್ ಗಿವನ್, DAB 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ.
ಫಸ್ಟ್ ನಾನು ಆ ಫಿಗರ್ ಅನ್ನು ನೋಡುವಾಗ ಇಟ್ ಇಸ್ ಈಸಿ ಟು ಫೈಂಡ್ ಔಟ್ ಆಂಗಲ್ ವೈ. ಸಣ್ಣ ಲೋವರ್ ಕೇಸ್ ವೈ ಮೆನ್ಷನ್ ಮಾಡಿದೆ, DCB ಅದನ್ನು ಹುಡುಕ್ಲಿಕ್ಕೆ ಸುಲಭ, ಯಾಕಂದ್ರೆ ಅಲ್ಲಿ DAB 110 ಡಿಗ್ರಿ ಕೊಟ್ಟಿದ್ದಾರೆ. ಸೊ DCB ಅಥವಾ ವೈ ಅದು ಕೂಡ 110. ಸೊ ಅದನ್ನು ಫಸ್ಟ್ ಬರ್ದಿದ್ದೇವೆ. ನೆಕ್ಸ್ಟ್ Z ಹುಡುಕಬಹುದು. ನೆಕ್ಸ್ಟ್ ಯಾಕೆ ಗೊತ್ತಾ, ಪರ್ಯಾಯ ಒಳಕೋನಗಳು ಅಂತ ನಾನು ಆ ಒಂದು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳಿದೆ ಅಲ್ಲ. AB ಗೆ CD ಪ್ಯಾರಲಲ್ ಆಗಿದ್ರೆ, DB ಅಥವಾ BD ಟ್ರಾನ್ಸ್ವರ್ಸಲ್ ಆಗಿದ್ರೆ Z ಶೇಪ್ ಕಾಣ್ತದೆ. ABDC ಅಂತ ಒಂದು ಟ್ರೇಸ್ ಮಾಡ್ಲಿಕ್ಕೆ ಹೋದ್ರೆ ನೀವು Z ಬರ್ತದೆ, ABDC. ಆ Z ಅಲ್ಲಿ ಆ ಕಡೆ ಈ ಕಡೆ ಒಳಗಿರುವುದು Z ಮತ್ತೆ 20 ಡಿಗ್ರಿ ಸೇಮ್. ಸೊ ಆ 20 ಡಿಗ್ರಿ ABD ಆಗ್ತದೆ. ಆಂಗಲ್ ABD is 20 ಡಿಗ್ರಿ. ಸೊ BDC 20 ಆದ ಕಾರಣ ABD ಕೂಡ 20 ಡಿಗ್ರಿ. ನೆಕ್ಸ್ಟ್ ಏನ್ ಮಾಡುವ, ಟ್ರಯಾಂಗಲ್ CBD ಅಲ್ಲಿ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಬಹುದು. ನೋಡಿ, ನಾನು ಫಸ್ಟ್ ಒಂದು ರೆಡ್ ಅದು ಹೇಳಿದೆ ಆಲ್ಟರ್ನೇಟ್ ಆಂಗಲ್ ಮಾರ್ಕ್ ಮಾಡಿದೆ, ಅದನ್ನ ಈಗ ಗೊತ್ತಾಗ್ಲಿ ನಿಮಗೆ ಅಂತ ಕಲರ್. Z ಮತ್ತೆ 20 ಡಿಗ್ರಿ ಸೇಮ್. ಈಗ ನೋಡಿ, ನಾನು 3 ಗ್ರೀನ್ ಅಲ್ಲಿ ಡಾಟ್ ಮಾರ್ಕ್ ಮಾಡಿದ್ದೇನೆ ಕೆಳಗೆ. BCD ಟ್ರಯಾಂಗಲ್ ಅಲ್ಲಿ 3 ಗ್ರೀನ್ ಡಾಟ್ ಮಾರ್ಕ್ ಮಾಡಿದ್ದೇನೆ. ಯಾವ್ದಕ್ಕಿರಬಹುದು ಅದು? ತ್ರಿಭುಜದ ಕೋನಗಳ ಮೊತ್ತಕ್ಕೆ. ಹೌದು, 3 ಕೋನಗಳು ಒಟ್ಟಿಗೆ 180 ಆಗ್ತದೆ. ಒಂದು 20 ಡಿಗ್ರಿ ಉಂಟು. ವೈ ಅಂದ್ರೆ 110 ಡಿಗ್ರಿ ಆಲ್ರೆಡಿ ಹೇಳಿದೆ. ಎ ಗೆ ಮತ್ತೆ ವೈ ಗೆ ಸೇಮ್, ಅದು ಈಕ್ವಲ್ ಆಪೋಸಿಟ್ ಆಂಗಲ್ಸ್. ಈಗ ಎಕ್ಸ್ ಹುಡುಕಬಹುದು. 180 ಮೈನಸ್ 20 ಪ್ಲಸ್ 110 50 ಡಿಗ್ರಿ ಬರ್ತದೆ ಎಕ್ಸ್. Z ಆಲ್ರೆಡಿ 20 ಅಂತ ಹೇಳಿ ಆಗಿದೆ. ಸೊ ಇದು ಈ ತರ ಮೆಥಡ್. ನೀವು ಬೇರೆ ಮೆಥಡ್ ಸಹ ಮಾಡಬಹುದು. ರೀಸನ್ಸ್ ಚೇಂಜ್ ಆಗ್ತದೆ. ಬೇರೆ ತರ ಬರೆದ್ರೆ ರೀಸನ್ ಬೇರೆ ಕೊಡ್ಬೇಕು. ನೆಕ್ಸ್ಟ್ ಕ್ವಶನ್. ಇದೇ ತರದ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. DC ಅನ್ನೋದು ಒಂದು ಸೈಡ್ ಅಲ್ವಾ, ಪ್ಯಾರಲೋಗ್ರಾಮ್ ಇದ್ದು, ಅದನ್ನ ಎಕ್ಸ್ಟೆಂಡ್ ಮಾಡುದು ಅಂದ್ರೆ ಹೊರಗೆ ಜಾಸ್ತಿ ವೃದ್ಧಿಸುವುದು, ಎಳ್ದು ಬಿಡುದು ಅದನ್ನ ಇನ್ನು ಸಹ ಹೊರಗೆ. ಸ್ಟ್ರೇಟ್ ಅದೇ ಲೈನ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕಿಲ್ಲ ಡೈರೆಕ್ಷನ್. ಸೊ CE ಅಂತ ಒಂದು ಸೈಡ್ ಹೊರಗೆ ಹೋಗಿದೆ ಅಲ್ಲ, ಅದು ಎಕ್ಸ್ಟ್ರಾ ಅಲ್ಲಿ ಒಂದು ಎಕ್ಸ್ಟ್ರಾ ಹೊರಗೆ ಬಾಹ್ಯ ಕೋನ ಅಂತ ಹೇಳ್ತಾರೆ. 75 ಡಿಗ್ರಿ ಇಸ್ ಫಾರ್ಮ್. ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದ್ರಲ್ಲಿ 105 ಡಿಗ್ರಿ ಏನೋ ಉಂಟು. ಸೊ ನೀವು ಮಾಡ್ಬೋದು ಅದೇ ತರ ಕ್ವಶನ್. ಅದು ಹೊರಗೆ ಎಕ್ಸ್ಟೆಂಡ್ ಮಾಡಿದ ಕೋನ ಕೊಟ್ಟಿದ್ದಾರೆ, BCE ಅಂತ ಹೇಳ್ತಾರೆ ಅದನ್ನ. ಅದು BCD ಹುಡುಕ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. BCD ಅಂದ್ರೆ ಅದರ ಪಕ್ಕ ಇರುವುದು, 75 ನ ಪಕ್ಕ ಇರುವುದು. ಅದು 180 ಡಿಗ್ರಿ ಇಂದ 75 ಅನ್ನು ಮೈನಸ್ ಮಾಡಿದ್ರೆ ಸಿಗ್ತದೆ 105 BCD. ಆಗ BCD 105 ಆದಾಗ X ಕೂಡ 105 ಆಗ್ತದೆ. ಯಾಕಂದ್ರೆ ಅದು ವಿರುದ್ಧ ಕೋನ, ಆಪೋಸಿಟ್ ಆಂಗಲ್ X also is 105, right? Because it is parallelogram. ABCD parallelogram ಅಲ್ವಾ, ಸಮಾನಾಂತರ ಅಲ್ವಾ ಚತುರ್ಭುಜ, ವಿರುದ್ಧ ಕೋನಗಳು ಸಮ. ಸೊ A ಮತ್ತೆ C ಸಮ. C ಹೇಗೆ ಸಿಕ್ಕಿತು? ಬಾಹ್ಯ ಕೋನವನ್ನ 180ರಿಂದ ಕಳೆದಾಗ. ಈಗ Z ಮತ್ತೆ Y ಸೇಮ್. ಯಾಕೆ? ಪರ್ಯಾಯ ಕೋನಗಳು Z ಮತ್ತೆ Y, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. DB ಟ್ರಾನ್ಸ್ವರ್ಸಲ್ ಆಗಿರ್ತದೆ. ಈಗ ನಾನು Z ಅನ್ನು ಹುಡುಕ್ಲಿಕ್ಕೆ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಬಹುದು ಟ್ರಯಾಂಗಲ್ ಅಲ್ಲಿ. ನೋಡಿ, ಈಗ ಆಲ್ಟರ್ನೇಟ್ ಆಂಗಲ್ ಅನ್ನ ಮಾರ್ಕ್ ಮಾಡಿದ್ದೇನೆ ರೆಡ್ ಅಲ್ಲಿ. ಆಗ ಹೇಳಿದ್ ನಾನು Z ಮತ್ತೆ Y ಸೇಮ್ ಅಂತ. ಈಗ Z ಮತ್ತೆ 35 ಡಿಗ್ರಿ ಮತ್ತೆ C ಅಲ್ಲಿರುವ ಆಂಗಲ್ 105 ಸೇಮ್. ಸೊ ಅದು 3 ಒಟ್ಟಿಗೆ 180 ಆಗ್ತದೆ. ಅದನ್ನೇ ಯೂಸ್ ಮಾಡಿದ್ದೇನೆ ನೋಡಿ, ಬರ್ದಿದ್ದೇನೆ ಅಲ್ಲಿ ಕ್ಲಿಯರ್ ಆಗಿ. Z ಪ್ಲಸ್ BCD ಪ್ಲಸ್ DBC ಅಂದ್ರೆ 180. ಸೊ Z ಅಂದ್ರೆ ಎಷ್ಟಾಗ್ತದೆ? 40 ಡಿಗ್ರಿ ಆಗ್ತದೆ ಅಲ್ವಾ? Z ಅಂದ್ರೆ 40 ಡಿಗ್ರಿ. ಈಗ AB is parallel to DC, BD ಟ್ರಾನ್ಸ್ವರ್ಸಲ್ ಅಲ್ವಾ, ಅದರಿಂದಾಗಿ Y ಮತ್ತೆ Z ಈಕ್ವಲ್. ಅದನ್ನ ಬರಿಬೇಕು ನೀವು, Y ಮತ್ತೆ Z ಯಾಕೆ ಈಕ್ವಲ್ ಅಂತ. ಸೊ ಯಾವ್ದಕ್ಕೆ ಯಾವ್ದು ಪ್ಯಾರಲಲ್, ಯಾವ್ದು ಟ್ರಾನ್ಸ್ವರ್ಸಲ್, ಪ್ರಚ್ಛೇದಕ ಯಾವ್ದು ಅಂತ ಬರ್ದ್ರೆ ಡೌಟ್ ಇಲ್ಲ, ಕರೆಕ್ಟ್ ಆಗಿ ಮೆಥಡ್ ಕೊಟ್ಟ ಹಾಗಾಗ್ತದೆ.
ಸೊ ಎಲ್ಲ ಆಂಗಲ್ ಅನ್ನು ಪುನಃ ಬರೀರಿ. ಎಕ್ಸ್ ಅಂದ್ರೆ 105, ವೈ ಅಂದ್ರೆ 40 ಡಿಗ್ರಿ, ಹಾಗೆ ಝೆಡ್ ಅಂದ್ರೆ ಸಹ 40 ಡಿಗ್ರಿ. ಪುನಃ ಒಂದ್ಸಲ ಕೇಳಿ ಎಕ್ಸ್ಪ್ಲನೇಷನ್ ಅರ್ಥ ಆಗ್ಲಿಲ್ಲ ಅಂದ್ರೆ. Now, this is also one of the question given in your textbook. Two angles of the parallelogram are given as 8:7. 8:7 ಅಂತ ಕೊಟ್ಟಿದ್ದಾರೆ ಎರಡು ಆಂಗಲ್ ಅನ್ನು. ಹೀಗೆ ಕೊಟ್ಟಾಗ ಯಾವಾಗ್ಲೂ ಲೀನಿಯರ್ ಇಕ್ವೇಶನ್ ಅಥವಾ ಸಮೀಕರಣ ಯೂಸ್ ಮಾಡೋದು ಒಳ್ಳೇದು. ನೋಡಿ, ನಾವೀಗ 8:7 ಅಂತ ಕೊಟ್ರೆ 8x and 7x ಅಂತ ತಕೊಳ್ತೇವೆ ನಾರ್ಮಲ್. ಹಾಗೆ ತಕೊಂಡು ಅದನ್ನ ಆಡ್ ಮಾಡಿ, ಯಾಕಂದ್ರೆ ಎಡ್ಜಸೆಂಟ್ ಆಂಗಲ್ಸ್ ಅಂದ್ರೆ 180 ಡಿಗ್ರಿ ಮೊತ್ತ ಅಂತ ಗೊತ್ತಿದೆ. ಸೊ ಆಡ್ ಮಾಡಿದಾಗ ಏನ್ ಸಿಗ್ತದೆ, 15x ಡಿಗ್ರಿ. ಡಿಗ್ರಿ ಅದು ಸುಮ್ಮನೆ ಬರುದು, ಡಿಗ್ರಿ ಅಂತ ಇರ್ಲಿ ಅಂತ, ಕೊನೆಯವರೆಗೆ ಡಿಗ್ರಿ ಯೂನಿಟ್ ಬರೀಲಿಕ್ಕೋಸ್ಕರ 15x ಅಂತ ಬರೆದ್ರು ಆಗ್ತದೆ. 15x ಅಂದ್ರೆ 180 ಡಿಗ್ರಿ, ಎಕ್ಸ್ ಅಂದ್ರೆ 12 ಡಿಗ್ರಿ. ಈಗ ಎಕ್ಸ್ ಮಾತ್ರ ಹುಡುಕಿದ್ರೆ ಸಾಲದು. ಯು ಆರ್ ನಾಟ್ ಸಪೋಸ್ ಟು ಸ್ಟಾಪ್ ದೇರ್. ಫೈಂಡ್ ಆಂಗಲ್ ಎ. ಯಾವ್ದು 8x ಅದನ್ನು ಫೈಂಡ್ ಔಟ್ ಮಾಡಿ, 7x ಯಾವ್ದು ಅದನ್ನು ಫೈಂಡ್ ಔಟ್ ಮಾಡಿ. ಸೊ ಎರಡು ಬೇರೆ ಬೇರೆ ಆಂಗಲ್ 96 ಡಿಗ್ರಿ ಮತ್ತೆ 84 ಡಿಗ್ರಿ ಬರ್ತದೆ. ಈಗ ಅವ್ರು ಎಲ್ಲಾ ಆಂಗಲ್ ಕೇಳಿದಾರಲ್ಲ, ಫೈಂಡ್ ಆಲ್ ದ ಆಂಗಲ್ಸ್ ಆಫ್ ದ ಪ್ಯಾರಲೋಗ್ರಾಮ್. ಸೊ 2 ಸಲ ಬರಿಬೇಕು, ಆಂಗಲ್ ಎ ಅಂಡ್ ಆಂಗಲ್ ಸಿ. ಈಚ್ ಒನ್ ಈಸ್ 96 ಡಿಗ್ರಿ. ಆಂಗಲ್ ಡಿ ಅಂಡ್ ಆಂಗಲ್ ಬಿ ಈಚ್ ಒನ್ 84 ಡಿಗ್ರಿ. ಅಲ್ಲಿಗೆ ಮುಗಿತು. ಇಲ್ಲಾಂದ್ರೆ ಕೊಮ ಹಾಕ್ಬೇಕು, 96, 84, 96 ಡಿಗ್ರಿ, 84 ಡಿಗ್ರಿ ಅಂತ, ಅದು ಆಗ್ತದೆ. ಈಗ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ನೋಡುವ. 1 ಮಾರ್ಕ್ ಇದ್ದು ಹೆಚ್ಚಾಗಿ ಆನ್ಸರ್ ಮಾತ್ರ ಇಂಪಾರ್ಟೆಂಟ್ ಆಗ್ತದೆ. ಫಾಲೋವಿಂಗ್ ಪಾಲಿಗಾನ್ಸ್ ಹ್ಯಾವ್ ದೇರ್ ಡಯಾಗನಲ್ಸ್ ಮ್ಯೂಚುವಲಿ ಬೈಸೆಕ್ಟಿಂಗ್. ಡಯಾಗನಲ್ಸ್ ಅಂದ್ರೆ ಏನು? ಕರ್ಣಗಳು. ಮ್ಯೂಚುವಲಿ ಅಂದ್ರೆ ಪರಸ್ಪರ. ಬೈಸೆಕ್ಟಿಂಗ್ ಅಂದ್ರೆ ಅರ್ಧಿಸ್ತವೆ. ರೈಟ್ ಆಂಗಲ್ಸ್ ಅಂದ್ರೆ ಲಂಬಕೋನದಲ್ಲಿ. ಲಂಬಕೋನದಲ್ಲಿ ಕಟ್ ಮಾಡ್ತಾವ ಅಂತ. ಯಾವ ಪಾಲಿಗಾನ್ಗಳು ಲಂಬಕೋನದಲ್ಲಿ ಕಟ್ ಮಾಡ್ತವೆ ಅಂತ. ಸ್ಕ್ವೇರ್ ಮತ್ತೆ ಕೈಟ್. ಹೌದಾ, ಸ್ಕ್ವೇರ್ ಅಲ್ಲಿ ಲಂಬಕೋನದಲ್ಲಿ ಕಟ್ ಆಗುತ್ತೆ, ಆದ್ರೆ ಕೈಟ್ ಅಲ್ಲಿ ಆಗುದಿಲ್ಲ. ಸೊ ಅದು ಫಸ್ಟ್ ಒನ್ ರಾಂಗ್. ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್ ಇಲ್ಲ. ನಾನು ರೆಕ್ಟಾಂಗಲ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದೇನೆ 90 ಡಿಗ್ರಿ ಇಲ್ವೇ ಇಲ್ಲ ಅಂತ. ಫ್ಲಾಟ್ ರೆಕ್ಟಾಂಗಲ್ ಚಾಕ್ಲೇಟ್ ಬಾರ್ ತರ ಬರ್ದ್ರೆ ಎಲ್ಲಿ 90 ಡಿಗ್ರಿ ಇರ್ತದೆ ಎರಡು ಕರ್ಣಗಳು? ಇಲ್ಲ. ಸ್ಕ್ವೇರ್ ಅಂಡ್ ರಾಂಬಸ್ ಹೌದು, ಇಂಪಾರ್ಟೆಂಟ್ ಅದು. ಲಾಸ್ಟ್ ಒನ್ ರಾಂಗ್. ಸ್ಕ್ವೇರ್ ಅಂಡ್ ಕೈಟ್ ರಾಂಗ್. ಯಾಕೆ ಕೈಟ್ ರಾಂಗ್? 90 ಡಿಗ್ರಿ ಇರುತ್ತೆ ಸ್ಕ್ವೇರ್ ಅಲ್ಲೂ, ರಾಂಬಸ್ ಅಲ್ಲೂ ಇರುತ್ತೆ, ಕೈಟ್ ಅಲ್ಲೂ ಇರುತ್ತೆ. ಆದ್ರೆ ಅಲ್ಲಿ ಕೈಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಅರ್ಧಿಸುವುದಿಲ್ಲ. ನಾನು ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೇನೆ, ರಾಂಬಸ್ ಅಲ್ಲಿ ಮಾತ್ರ ಅರ್ಧಿಸ್ತದೆ. ಬೈಸೆಕ್ಟ್ ಅನ್ನೋದು ರಾಂಬಸ್ ಅಲ್ಲಿ ಮಾತ್ರ, ಕೈಟ್ ಅಲ್ಲಿ ಆಗುದಿಲ್ಲ. ಯಾಕಂದ್ರೆ ಕೈಟ್ ಅಲ್ಲಿ ಅದು ಮೇಲೆ ಇರ್ತದೆ ಲೈನ್, ಟಿ ಶೇಪ್ ಅಲ್ಲಿ ನಾವು ಬರಿತೇವೆ ಅದನ್ನು. ಒಂದರದ್ದು ಮಧ್ಯದಲ್ಲಿ ಮಾತ್ರ ಇನ್ನೊಂದು ಪಾಸ್ ಆಗ್ತದೆ, ಅದ್ರ ಮಧ್ಯೆ ಇನ್ನೊಂದು ಪಾಸ್ ಆಗುದಿಲ್ಲ. ಒಂದು ಮಾತ್ರ ಡಯಾಗನಲ್ ಮಧ್ಯದಲ್ಲಿ ಹೋಗುದು. ಸೊ ಆನ್ಸರ್ ಇಸ್ ಸಿ, ಸ್ಕ್ವೇರ್ ಅಂಡ್ ರಾಂಬಸ್. ಕ್ಲಿಯರ್ ಉಂಟಲ್ಲ? ಪ್ರತಿ ಒಂದರ ಫೀಚರ್ ಗೊತ್ತಿದ್ರೆ ಮಾತ್ರ ಆಗ್ತದೆ, ಇಲ್ಲದಿದ್ರೆ ಗೆಸ್ ಹೊಡೆದ್ರೆ ಆಗುದಿಲ್ಲ. ಸ್ಕ್ವೇರ್ ಕೈಟ್, ಸ್ಕ್ವೇರ್ ರೆಕ್ಟಾಂಗಲ್ ಅಂತ ನೋಡುವಾಗ ಎಲ್ಲ ಒಂದೇ ತರ ಕಾಣ್ತದೆ, ಕಡೆಗೆಲ್ಲವೂ ರಾಂಗ್ ಬರ್ದ್ರೆ. ಕಡೆಗೆ ಸುಮ್ಮನೆ ಯಾವ್ದೋ ಎಯೋ ಬಿಯೋ ಸಿಯೋ ಅಂತ ಹಾಕ್ಬೇಕಾಗ್ತದೆ, ಅದು ತಪ್ಪು. ಹಾಗೆ ಮಾಡ್ಬಾರ್ದು, ಕಲಿಬೇಕಲ್ವಾ. ಈಗ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಒಂದು ಕರ್ಣ ಡಯಾಗನಲ್ಸ್ ಆಫ್ ದ ರಾಂಬಸ್ ಅದರ ಸೈಡಿಗೆ ಸಮ ಅಂತೆ. ಇಟ್ ಈಸ್ ಈಕ್ವಲ್ ಟು ಇಟ್ಸ್ ಸೈಡ್. ಸೊ ನೀವು ನೋಡಿ ಮೇಲೆ ಅದು ನಾರ್ಮಲಿ ರಾಂಬಸ್ ಅಲ್ಲಿ ಸಮದ್ವಿಬಾಹು ತ್ರಿಭುಜ ಸಿಕ್ಕುದು, ಐಸಾಸೆಲಸ್ ಟ್ರಯಾಂಗಲ್ ಸಿಕ್ಕುದು. ಇಲ್ಲಿ ಈಕ್ವಿಲ್ಯಾಟ್ರಲ್ ಸಿಗ್ತಾ ಉಂಟು, ಯಾಕಂದ್ರೆ ಅದು ಒಂದು ಸೈಡಿಗೆ, ಅದರ ಎಲ್ಲ ಸೈಡಿಗೆ, ಯಾಕಂದ್ರೆ ರಾಂಬಸ್ಸಿನ ಎಲ್ಲ ಸೈಡ್ ಈಕ್ವಲ್. ಒಂದು ಡಯಾಗನಲ್ ಈಕ್ವಲ್ ಅಂತ ಕೊಟ್ಟ ಕಾರಣ ನಾನು 3 ಕಟ್ ಮಾಡಿದ್ದೇನೆ ಗ್ರೀನ್ ಅಲ್ಲಿ, ಅಂದ್ರೆ ಅದು ಈಕ್ವಿಲ್ಯಾಟ್ರಲ್ ಅಂತ ಆಯ್ತು. ಆದ ಕಾರಣ ಅದರ ಆಂಗಲ್ 60 60 60 ಅಲ್ವಾ. ಸಮಬಾಹು ಇದ್ದ ಹಾಗೆ ಸಮಕೋನ ಸಹ ಅದು. ಸೊ ಅಲ್ಲಿ 60 ಡಿಗ್ರಿ ಆಂಗಲ್ ಮಾರ್ಕ್ ಮಾಡಿದ್ದೇನೆ ರೆಡ್ ಅಲ್ಲಿ. ಅದರ ಕೆಳಗಿದ್ದು ಹಾಗೆ 3 ಆಂಗಲ್, ಅದು 60, ಯಾಕಂದ್ರೆ ಸೈಡ್ಸ್ ಎಲ್ಲ ಈಕ್ವಲ್ ಅಲ್ವಾ. ಅದು ಐಡೆಂಟಿಕಲ್ ಅಂಡ್ ಕಾಂಗ್ರುವೆಂಟ್ ಟ್ರಯಾಂಗಲ್. ಈಗ ನೀವು ಆಂಗಲ್ ಬರಿಬೇಕು ರಾಂಬಸ್ ಇದ್ದು. ರಾಂಬಸ್ ನ ಆಂಗಲ್ ಬರೆಯುವಾಗ 6 ಆಂಗಲ್ ಬರೀಲಿಕ್ಕಿಲ್ಲ, ಬರೀ 4 ಬರಿಬೇಕಲ್ಲ.
ಸೊ ಯು ಹ್ಯಾವ್ ಟು ಆಡ್ ದ ಮಿಡಲ್ ಟು 60 60 120, ಇನ್ನೊಂದು 120, ಮತ್ತೆರಡು 60 60 ಅಷ್ಟೇ. ಪಿಕ್ಚರ್ ನೋಡಿ ಸರಿ ಗೊತ್ತಾಗ್ತದೆ, ಇಲ್ಲ ಮಾಡಿ ನೋಡಿದ್ರೆ ಸರಿ ಗೊತ್ತಾಗ್ತದೆ. ನಿನ್ನೆ ನಾನು ಒಂದು ಮಾಡ್ಲಿಕ್ಕೆ ಹೇಳಿದ್ದೇನೆ ಇದ್ರದ್ದು, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ 3 ಯೂಸ್ ಮಾಡಿ ಟ್ರೆಪೀಸಿಯಂ ಡ್ರಾ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳಿದ್ದೇನೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ಟ್ರಾಪಿಜಿಯ ಡ್ರಾ ಮಾಡ್ಲಿಕ್ಕೆ ಆಗ್ತದೆ 3 ಸಮಬಾಹು ತ್ರಿಭುಜ ಯೂಸ್ ಮಾಡಿ. ಇಲ್ಲಿ ಒಂದು ತೆಗ್ದಿದ್ದಾರೆ ಅಷ್ಟೇ, 2 ಸಮಬಾಹು ತ್ರಿಭುಜ ಇರುದು. ಸೊ ರಾಂಬಸ್ ಬಂದಿದೆ. ಅದೇ ತರ ಅದನ್ನ ಮಾಡಿ ನೋಡಿದ್ರೆ ಇದು ಸುಲಭದಲ್ಲಿ ಅರ್ಥ ಆಗ್ತದೆ. ಇನ್ನೆರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡುವ. PQRS ಇಸ್ ಎ ಪ್ಯಾರಲೋಗ್ರಾಮ್. ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ರಫ್ ಫಿಗರ್ ಕೊಟ್ಟಿದ್ದೇನೆ. PQRS. ಈಗ ಅವರ ಪ್ರಶ್ನೆ ಏನಂದ್ರೆ ಆಪೋಸಿಟ್ ಆಂಗಲ್ಸ್ P ಮತ್ತೆ R ಡಿಫರೆನ್ಸ್ ಎಷ್ಟು ಅಂತ, ಒಂದರಿಂದ ಒಂದನ್ನು ಕಳೆದ್ರೆ ಎಷ್ಟು ಸಿಗ್ತದೆ ಅಂತ. ನಾವು ಪ್ಯಾರಲೋಗ್ರಾಮ್ ಅಲ್ಲಿ ಕಲ್ತಿದ್ದೇವಲ್ಲ, ಈಕ್ವಲ್ ಆಪೋಸಿಟ್ ಆಂಗಲ್ಸ್ ಇರುತ್ತೆ ಅಂತ. ದ ಆಪೋಸಿಟ್ ಆಂಗಲ್ಸ್ ಇನ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಸಮಾನಾಂತರ ಚತುರ್ಭುಜದಲ್ಲಿ ಇರುವುದು 2 ಆಂಗಲ್ ಈಕ್ವಲ್. ಸೊ ಅದನ್ನು ಒಂದರಿಂದ ಒಂದು ಕಳೆದ್ರೆ ಏನ್ ಸಿಗ್ತದೆ? 0 ಅಲ್ವಾ? ಅದನ್ನೇ ಕೊಟ್ಟಿದ್ದೇನೆ, ಅದು ಆನ್ಸರ್. ನೆಕ್ಸ್ಟ್ ಕ್ವಶನ್, ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಗಿವನ್ 1:2:3:4 ಅಂತ ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ, ಆಂಗಲ್ ಕೊಡ್ಲಿಲ್ಲ. ಈಗ ಈ ರೇಷಿಯೋಗೆ ಎಕ್ಸೇ ತಕೊಳ್ಬೇಕಂತ ಏನಿಲ್ಲ, ನಾನು 1n 2n 3n ಅಂತ ತಕೊಂಡಿದ್ದೇನೆ. ರೀಸನ್ ಏನಂದ್ರೆ ಎಕ್ಸ್ ಬರ್ದ್ರೆ ಇಲ್ಲಿ ಟೈಪ್ ಮಾಡಿದ್ರೆ ಅದು ಇಂಟು ತರ ತೋರಿಸ್ತದೆ, ಅದು ಕನ್ಫ್ಯೂಸಿಂಗ್. ಇಂಟು ಎಕ್ಸ್ ಗೊತ್ತಾಗುದಿಲ್ಲ. ಅದಕ್ಕೆ 1n + 2n + 3n + 4n ಅಂತ ಕೊಟ್ಟಿದ್ದೇನೆ. 10n ಅಂದ್ರೆ 360 ಡಿಗ್ರಿ, ಕೋನಗಳ ಮೊತ್ತ, 4 ಕೋನಗಳ ಮೊತ್ತ. 10n 360 ಡಿಗ್ರಿ ಆದ್ರೆ 1n 36 ಡಿಗ್ರಿ ಇರ್ತದೆ ಅಲ್ವಾ? ಸೊ 36 ಡಿಗ್ರಿ ಒಂದು ಆಂಗಲ್ ಆದ್ರೆ ನಮಗೆ ಕೇಳಿದ್ದು ಪ್ರಶ್ನೆ ಯಾವುದು? ಸ್ಮಾಲೆಸ್ಟ್ ಆಂಗಲ್ ಮಾತ್ರ, ಅಲ್ಲಿಗೆ ಸ್ಟಾಪ್. ಬೇರೆ ಆಂಗಲ್ ಕ್ಯಾಲ್ಕುಲೇಟ್ ಮಾಡುವ ಅಗತ್ಯ ಇಲ್ಲ. ಸೊ ದಟ್ ಈಸ್ ವೇರ್ ಆನ್ಸರ್ ಈಸ್ obtained. ಇಂಥ ಸಮ್ಸ್ ಮಾಡಿದ್ದೇವೆ ನಾವು ಮೊದಲಿನ ಕ್ಲಾಸ್ ಅಲ್ಲಿ, ಗೊತ್ತಿರ್ಬೇಕಿತ್ತು ನಿಮಗೆ. ಐ ಥಿಂಕ್ ಯು ನೋ ದಟ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಲೆಂತ್ ಅಂಡ್ ದ ಬ್ರೆಡ್ತ್ ಆಫ್ ಎ ರೆಕ್ಟಾಂಗಲ್ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ 4:3. ಇಲ್ಲಿ ಕೂಡ ನಾನು 4x ಮತ್ತೆ 3x ಅಂತ ತಕೊಳ್ಬಹುದು, ಆದ್ರೆ x ಬೇಡ ಅಂತ n ತಕೊಂಡಿದ್ದೇನೆ. ದಿಸ್ ಇಸ್ ಸ್ಲೈಟ್ಲಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ಆದ್ರೆ ನಿಮಗೆ ನಾನು ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನಲ್ಲ, ಅರ್ಥ ಆಗ್ಬೋದು ಅಂತ ಅನಿಸ್ತೇನೆ. ಮತ್ತೆ ಕ್ಲಾಸ್ ಈಗ ದೊಡ್ಡ ಕ್ಲಾಸ್ ಬಂದ್ಕೊಳ್ಳೆ ಇಂಥದೆಲ್ಲ ಬರೋದು ಕಾಮನ್, ಇಂಥ ಕ್ವಶನ್ಸ್. 4n ಅದು ಒಂದು ಲೆಂತ್ ಆಫ್ ದ ರೆಕ್ಟಾಂಗಲ್, 3n ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್. ಅದನ್ನ ಸ್ಕ್ವೇರ್ ಮಾಡ್ಬೇಕು, ಯಾಕಂದ್ರೆ ಪೈಥಾಗೋರಸ್ ಥಿಯರಂ, ರೈಟ್ ಆಂಗಲ್ ಟ್ರಯಾಂಗಲ್ ಕಾಣ್ತದ, ರೆಡ್ ಅಲ್ಲಿ ಇರುವುದು ಕರ್ಣ, ಹೈಪೋಟೆನ್ಯೂಸ್. ಅದನ್ನು ಸ್ಕ್ವೇರ್ ಮಾಡಿದ್ದೇನೆ, 25 25 4n × 4n ಅಂದ್ರೆ ಏನು? ಮಲ್ಟಿಪ್ಲೈ ಮಾಡಿ, 4 × 4n × n 16n² ಬಂತು. ಹಾಗೆ 3n × 3n ಅಂದ್ರೆ 9n² ಬಂತು. ಐಡೆಂಟಿಟೀಸ್ ಅಲ್ಲೆಲ್ಲ ಕಲ್ತಿರ್ಬೋದು ನೀವು, ಆಲ್ಜಿಬ್ರಿಕ್ ಐಡೆಂಟಿಟಿ ಅಲ್ವಾ, ಸೂತ್ರಗಳು, ಬೀಜಗಣಿತ ಸೂತ್ರಗಳಲ್ಲಿ ಕಲ್ತಿದ್ದೀರಿ ಅನಿಸಿದೆ. ಸೊ ಹೀಗೆ ಸ್ಕ್ವೇರ್ ಮಾಡಿದಾಗ 25n² ಬರ್ತದೆ. 25n² ಎಷ್ಟು ಬರ್ತದೆ? 25 × 25. ಹಾಗಾದ್ರೆ n² ಅಂದ್ರೆ ಎಷ್ಟು? 25. n ಅಂದ್ರೆ 5. ಈಗ n ಕ್ಯಾಲ್ಕುಲೇಟ್ ಮಾಡಿ ಏನು ಪ್ರಯೋಜನ ಇಲ್ಲ, ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೇಕು. 4 × n 20 ಸೆಂಟಿಮೀಟರ್ ಬರ್ತದೆ. ಹಾಗೆ ಬ್ರೆಡ್ತ್ 3 × n 15 ಸೆಂಟಿಮೀಟರ್ ಬರ್ತದೆ. ಈಗ ನೆಕ್ಸ್ಟ್ ಪೆರಿಮೀಟರ್ ಕೇಳಿದ್ದಾರೆ. ಸೊ 20 ಮತ್ತೆ 15 ಬಂತಲ್ಲ, ಅದನ್ನು ಹಿಡ್ಕೊಂಡು ಆಯತದ್ದು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಿ. ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಹ್ಯಾಸ್ ಫಾರ್ಮುಲಾ 2 × l + b. l is 20, b is 15. ಸಬ್ಸ್ಟಿಟ್ಯೂಟ್ ಅಂದ್ರೆ ಅಲ್ಲಿ ಹಾಕಿ ಆ ವ್ಯಾಲ್ಯೂಸ್, ಕ್ಯಾಲ್ಕುಲೇಟ್ ಮಾಡಿ 70 ಸೆಂಟಿಮೀಟರ್ ಬರ್ತದೆ. ಇನ್ನೊಂದೆರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡುವ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಫಾಲ್ಸ್? ಯಾವುದು ಸುಳ್ಳು, ಸತ್ಯ ಅಲ್ಲ? ವಜ್ರಾಕೃತಿಗೆ, ಯಾವುದೇ ವಜ್ರಾಕೃತಿಗೆ 2 ಪೇರ್ ಈಕ್ವಲ್ ಸೈಡ್ಸ್ ಇದೆಯಾ? ಹೌದಲ್ಲ?
4 sides equal. ಸೊ 2 ಪೇರ್ ಅಂದ್ರೂ 4 ಕರೆಕ್ಟ್. ಅದು ಅದರ ಡಯಾಗನಲ್ಸ್ ಬೈಸೆಕ್ಟ್ ಅಟ್ ರೈಟ್ ಆಂಗಲ್ಸ್ ಅಂತೆ, ಹೌದಲ್ವಾ? ಅದೇ ಅಲ್ವಾ ನಾವು ಫಸ್ಟ್ ಡ್ರಾ ಮಾಡಿದ್ದು. ವಜ್ರಾಕೃತಿ ಡ್ರಾ ಮಾಡುವಾಗ ಪ್ಲಸ್ ಡ್ರಾ ಮಾಡಿ, ಕೈಟ್ ತರ ಅಲ್ಲ, ಬೇರೆ ತರ. ಕೈಟ್ ಬೇರೆ, ಇಲ್ಲಿ ಮಧ್ಯದಲ್ಲಿ ಪಾಸ್ ಆಗ್ತದೆ. ಸೊ ಅವ್ರು ಕೊಟ್ಟದ್ದು ಅದನ್ನೇ, ಸರಿ. ಅದು ಕೈಟ್ ಪ್ಯಾರಲೋಗ್ರಾಮ್, ಹೌದು. ಕೈಟ್ ಅಲ್ಲ, ಸಾರಿ, ರಾಂಬಸ್ ಪ್ಯಾರಲೋಗ್ರಾಮ್, ಅದು ಹೌದು. ಯಾಕಂದ್ರೆ 3 ಪ್ಯಾರಲೋಗ್ರಾಮ್ಗಳಿದ್ವು, ಚೌಕ, ಆಯತ ಮತ್ತೆ ವಜ್ರಾಕೃತಿ. ಸೊ ಅದು ನಾವು ಹೌದು. ಲಾಸ್ಟ್ ಒನ್ ನೋಡುವ. ಈಚ್ ಆಫ್ ದ ಆಂಗಲ್ ಇಸ್ ರೈಟ್ ಆಂಗಲ್. ನೋ, nobody has told that each one is right angle. ಕಂಪಲ್ಸರಿ ಏನಿಲ್ಲ ಈಚ್ ಆಂಗಲ್ ರೈಟ್ ಆಂಗಲ್ ಆಗ್ಬೇಕಂತ, ಅಲ್ವಾ? ವಿ ಹ್ಯಾವ್ ಸೀನ್ ಇನ್ ಎನಿ ರಾಂಬಸ್. ವಜ್ರಾಕೃತಿ ಡ್ರಾ ಮಾಡಿದ್ರೆ ನಾವು ಹಾಗೆ 90 ಡಿಗ್ರಿ ಇಟ್ಕೊಳ್ಳಿಲ್ಲ. ಸೊ ಅದು ರಾಂಗ್. ಈಗ ಎ ಕ್ವಾಡ್ರಿಲ್ಯಾಟ್ರಲ್ ವಿಚ್ ಇಸ್ ಬೋತ್ ಎ ರೆಕ್ಟಾಂಗಲ್ ಅಂಡ್ ರಾಂಬಸ್. ಯಾವ ಚತುರ್ಭುಜವು ಆಯತವೂ ಆಗ್ಬಹುದು ವಜ್ರಾಕೃತಿಯೂ ಆಗ್ಬಹುದು. ಎರಡಕ್ಕೂ ಸಿಮಿಲಾರಿಟಿ ಇರುವುದು ಸ್ಕ್ವೇರ್ ಮಾತ್ರ, ಡೌಟೇ ಇಲ್ಲ ಅದರಲ್ಲಿ. ಯಾಕಂದ್ರೆ ಸ್ಕ್ವೇರ್ ಎಲ್ಲ ವಜ್ರಾಕೃತಿಯ ಲಕ್ಷಣಗಳನ್ನು ತೋರಿಸ್ತದೆ. ಹಾಗೆ ಸ್ಕ್ವೇರಿಗೆ ಆಯತದ ಲಕ್ಷಣಗಳು ಇದೆ. ರಿವರ್ಸ್ ಮಾಡ್ಲಿಕ್ಕಿಲ್ಲ, ನಾನು ಹೇಳಿದ್ದೇನೆ, ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹಿಂದಿನ ಕ್ಲಾಸ್ ಅಲ್ಲಿ. ಆಯತದ ಲಕ್ಷಣಗಳನ್ನೆಲ್ಲ ನೋಡಿದ್ರೆ ಅದು ಸ್ಕ್ವೇರ್ ತರ ಇಲ್ಲ, ಆದ್ರೆ ಸ್ಕ್ವೇರಿಗೆಲ್ಲ ಆಯತದ ಲಕ್ಷಣಗಳಿದೆ. ಅಲ್ಲಿ 1 2 3 4 ಅಂತ ಮಾರ್ಕ್ ಮಾಡಿದೆ, ಹೈಲೈಟ್ ಮಾಡ್ಲಿಲ್ಲ. ಸೊ 1 ಗೆ 2 ಈಕ್ವಲ್, 3 ಗೆ 4 ಈಕ್ವಲ್. ಯಾಕೆ ಅಂತ ಹೇಳ್ಬಹುದಾ? ಅದೇ ಪರ್ಯಾಯ ಕೋನಗಳು. ಸೊ ಆ ರೀಸನ್ ಅನ್ನು ಬರ್ದ ಮೇಲೆ ಈಗ ನೋಡಿದ್ರೆ ಯಾವ ಕಂಡೀಷನ್ 1 = 2, 3 = 4, ಪ್ರತಿಯೊಂದಕ್ಕೂ ಪರ್ಯಾಯ ಕೋನ ಅಂತ ಬರಿಬೇಕು ರೀಸನ್. ಯಾವ ಕಾಂಗ್ರುವೆನ್ಸ್ ಕಂಡೀಷನ್ ಅಪ್ಲೈ ಆಗ್ತದೆ ಇಲ್ಲಿ? ಎರಡು ಕೋನ ಅಂದ್ರೆ ಈಗ ಒಂದು ಮೇಲಿನ ಟ್ರಯಾಂಗಲ್ ತಕೊಂಡ್ರೆ, ADC ಟ್ರಯಾಂಗಲ್ ತಕೊಂಡ್ರೆ 4 and 2 ಎರಡು ಕೋನಗಳು AC ಯ ಮೇಲೆ ಕೂತಿದ್ದಾವೆ, AC ಎಂಬ ಕರ್ಣದ ಮೇಲೆ ಕೂತಿದ್ದಾವೆ. ಹಾಗೆ 1 and 3 ಅದೇ ಕರ್ಣದ ಮೇಲೆ ಈ ಕಡೆ ಕೂತಿದೆ. ಸೊ ಆಂಗಲ್ ಸೈಡ್ ಆಂಗಲ್, ASA ಕಾಂಗ್ರುವೆನ್ಸ್. ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಲಾಸ್ಟಿಗೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಈಕ್ವಲ್. ಅಷ್ಟು ಮಾಡಿ ನಾವು ಬಿಟ್ರೆ ಆಗುದಿಲ್ಲ. ASA ಇಂದಾಗಿ ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅಂತ ಕೇಳಿದ್ ಯಾವುದು? ABCD ಗೆ ಈಕ್ವಲ್ ಅಂತ ಪ್ರೂವ್ ಮಾಡಿ ಅಂತ. ಹಾಗೆ AD ಮತ್ತೆ BC ಈಕ್ವಲ್ ಅಂತ. ಸೊ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಬರಿಬೇಕದನ್ನು ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ಅಂತ. therefore AB is CD, AD is BCN using ASA. ಅದೇ ತರ ಇನ್ನೊಂದು ಪ್ರಮೇಯ, ಆಪೋಸಿಟ್ ಆಂಗಲ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಅಂತ. ಈಗ ನಮಗೆ ಎಂತ ಕೊಟ್ಟಿದ್ದಾರೆ? ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ನಾವು ತಕೊಳ್ಬಹುದು. ಅದು ಹೇಳುವುದಿಲ್ಲ ಅವರು, ಆಂಗಲ್ಸ್ ಪ್ರೂವ್ ಮಾಡ್ತಿದ್ದೇವೆ ನಾವು. ಸೊ ಅದನ್ನ ತಕೊಳ್ಳುವ ಹಾಗಿಲ್ಲ. ಆಪೋಸಿಟ್ ಆಂಗಲ್ಸ್ ಅಂದ್ರೆ ಆಂಗಲ್ D ಗೆ ಆಂಗಲ್ B ಈಕ್ವಲ್ ಅಂತೆಲ್ಲ ನಮಗೆ ತಕೊಳ್ಳಿಕ್ಕೆ ಇಲ್ಲ. ಬಟ್ ಅದೇ ತರ ಪ್ರೂವ್ ಮಾಡುವಾಗ 1 ಗೆ 2 ಈಕ್ವಲ್, 3 ಗೆ 4 ಈಕ್ವಲ್. ಸೊ ಎಂತ ಮಾಡ್ತೇವೆ ನಾವು? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ತಕೊಂಡ್ವಿ, ಆಗದ ಹಾಗೆ. ಅದೇ ASA ಪುನಃ ಬರ್ತದೆ, ಆಂಗಲ್ ಸೈಡ್ ಆಂಗಲ್, ಆಂಗಲ್ 4 ಸೈಡ್ AC ಆಂಗಲ್ 2. ಅದೇ ತರ ಆಂಗಲ್ 3 ಸೈಡ್ CA ಅಂಡ್ ಆಂಗಲ್ 1, ಇದು ಈಕ್ವಲ್ ASA ಬಂತು. ಈಗ ನಾವು ಆಂಗಲ್ 1 ಅಂದ್ರೆ 2, 3 ಅಂದ್ರೆ 4 ಇದ್ದ ಕಾರಣ ಆಂಗಲ್ A ಅಂದ್ರೆ 1 + 4 ಅಂತ ಬರ್ತದೆ. ಆಂಗಲ್ C ಅಂದ್ರೆ 2 + 3 ಅಂತ ಬರ್ತದೆ. ಸೊ ಇದು ಎರಡು ಈಕ್ವಲ್. ಹಾಗಾಗಿ 1 + 4, 1 ಗೆ 2 ಈಕ್ವಲ್ ಅಲ್ಲ, 3 ಗೆ 4 ಈಕ್ವಲ್ ಅಲ್ಲ, 1 + 4 ಗೆ 2 + 3 ಈಕ್ವಲ್. ಗೊತ್ತಾಯ್ತಾ? ಟೂ ಪ್ಲಸ್ 3, ಅದು 3 ಅಂದ್ರೆ ಮೆಜರ್ ಆಫ್ ಆಂಗಲ್ C. ಇನ್ನೊಂದು ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್. ದಿಸ್ ಇಸ್ ದೇರ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇದು ಪೈಥಾಗೋರಸ್ ಥಿಯರಂ ಕಲ್ತಿದ್ದೀರಲ್ಲ, ಅದನ್ನು ಯೂಸ್ ಮಾಡುದು. ಇದು ಏನು? ರಾಂಬಸ್, ಪಿಕ್ಚರ್ ರಾಂಬಸ್. ನಾನು ಹೇಳ್ಕೊಟ್ಟ ಹಾಗೆ ಇದೆ ನೋಡಿ. ಗ್ರೀನ್ ಲೈನ್ ಅಲ್ಲಿ ಮತ್ತೆ ರೆಡ್ ಲೈನ್ ಅಲ್ಲಿ ಡಯಾಗನಲ್ಸ್ ಡ್ರಾ ಮಾಡಿದ್ದೇವೆ.
90 ಡಿಗ್ರಿಯಲ್ಲಿ ಬೈಸೆಕ್ಟ್ ಆಗ್ತಾ ಇದೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅದು. ಸೊ ಈಗ ಅವ್ರು ಕೊಟ್ಟದೇನಂದ್ರೆ ಒಂದು ಡಯಾಗನಲ್ 10, ಇನ್ನೊಂದು 24 ಲೆಂತ್. ಈಗ ಅವ್ರು ಪೆರಿಮೀಟರ್ ಕೇಳಿದ್ದಾರೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏರಿಯಾ ಕೇಳಿದ್ದಾರೆ, ಏನ್ ಮಾಡ್ತೀರಿ ನೋಡು. ಈಗ ಪೆರಿಮೀಟರ್ ಕೇಳಿದಾಗ ನಾನು ಅದರ ಅರ್ಧವನ್ನು ಯೂಸ್ ಮಾಡ್ತೇನೆ. 24 ಸೆಂಟಿಮೀಟರ್ ಅಂತ ಒಂದು ಡಯಾಗನಲ್ ಕೊಟ್ರೆ ಅರ್ಧಿಸ್ತದೆ ಅಂತ ಗೊತ್ತಿದೆ ಅಲ್ಲ, ಕರ್ಣಗಳು ಅರ್ಧಿಸ್ತವೆ ಅಂತ, ಲಂಬಾರ್ಧಕಗಳು. ಸೊ 12 12 ಅಂತ ಬರ್ದೆ. ಹಾಗೆ 5 ಮತ್ತೆ 5 ಬರ್ದೆ ಇನ್ನೊಂದು ಡಯಾಗನಲ್. ಈಗ ಪೈಥಾಗೋರಸ್ ಥಿಯರಂ ಯೂಸ್ ಮಾಡಿದೆ. ತುಂಬಾ ಯೂಸ್ ಇದೆ ಈ ಪೈಥಾಗೋರಸ್ ಥಿಯರಮಿಗೆ. ಸೊ ಅರ್ಧ ಏನಾಯ್ತು, ಈಗ ನಾನು ಪಿ ಆರ್ ಮತ್ತೆ ಕ್ಯೂ ಎಸ್ ಕಟ್ ಮಾಡುದು ಓ ಅಂತ ಇಟ್ಕೊಳ್ಳಿ ಮಧ್ಯ. ಕ್ಯೂ ಓ ಮತ್ತೆ ಓ ಆರ್ 12 ಮತ್ತೆ 5 ಆಯ್ತು. ಅರ್ಧ 24 ನ ಅರ್ಧ ಮತ್ತೆ 10 ಅರ್ಧ. ಈಗ ಅದ್ರ 2ರ ಸ್ಕ್ವೇರ್ ಅಂತ ತಕೊಂಡಾಗ ಕ್ಯೂ ಆರ್ ನ ಸ್ಕ್ವೇರ್ ಸಿಗ್ತದೆ ಪೈಥಾಗೋರಸ್ ಥಿಯರಂ. ಕ್ಯೂ ಓ ಆರ್ ಟ್ರಯಾಂಗಲ್ ಅಲ್ಲಿ. ಸೊ ಸೈಡ್ ಎಷ್ಟು ಬಂತು, 13 ಸೆಂಟಿಮೀಟರ್ ಬಂತು, 13 ಸೆಂಟಿಮೀಟರ್. ಸೊ ಫೈಂಡ್ ನೋ ದ ಪೆರಿಮೀಟರ್. 13 13 13 13 52. ಏರಿಯಾ ಬೇಕಂತಿದ್ರೆ ಹಾಫ್ ಬೇಸ್ ಇಂಟು ಹೈಟ್ ಯೂಸ್ ಮಾಡಬಹುದು. ಒಂದು ಟ್ರಯಾಂಗಲ್ ಇದು ಫೈಂಡ್ ಔಟ್ ಮಾಡಿ, ಆಮೇಲೆ ಇಂಟು 4 ಮಾಡಿ. ಇಲ್ಲ ಹಾಫ್ ಇಂಟು D1 ಇಂಟು D2 ಅದನ್ನು ಮಾಡಬಹುದು. ಡೈರೆಕ್ಟ್ ರಾಂಬಸ್ ಇದು ಫಾರ್ಮುಲಾ ಹಾಕಿದಾಗ ಬರ್ತದೆ. D1 D2 ಕೊಟ್ಟಿದಾರಲ್ಲ 10 and 24. ಆದ್ರೆ ಇದು ಗೊತ್ತಿರ್ಬೇಕು, ಇದು ಸ್ವಲ್ಪ ಪೆಕ್ಯುಲಿಯರ್, ಇದನ್ನು ಕಲ್ತ್ಕೊಳ್ಳಿ. ಇನ್ನೊಂದು, ಒನ್ ಆಫ್ ದ ಆಂಗಲ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಇಸ್ ಡಬಲ್. ಸೊ ನಾನೇನ್ ಮಾಡಿದ್ದೇನೆ, ಒಂದು ರಫ್ ಪ್ಯಾರಲೋಗ್ರಾಮ್ ಎಳೆದಿದ್ದೇನೆ. ಒಂದು ಆಂಗಲ್ ಎಂ ಅಂತ ತಕೊಂಡ್ರೆ ಇನ್ನೊಂದು 2m. ಸೊ ಅದನ್ನೇ ಲೀನಿಯರ್ ಇಕ್ವೇಶನ್ ಹಾಕಿದ್ದೇನೆ. ಅಡ್ಜಸೆಂಟ್ ಆಂಗಲ್ಸ್ ಸಪ್ಲಿಮೆಂಟರಿ. m plus 2m ಅಂದ್ರೆ 180. ಸೊ 3m ಅಂದ್ರೆ 180, m ಅಂದ್ರೆ 60. ಬಟ್ ಅವ್ರು ಕೇಳಿದ್ದು ಸಮ್ ಆಫ್ ಲಾರ್ಜೆಸ್ಟ್ 2 ಆಂಗಲ್ಸ್. m ಅಲ್ಲ, ನಮಗೆ 2m ಬೇಕೀಗ. 2m ಅಂದ್ರೆ 120, ಇನ್ನೊಂದು 2m ಅಂದ್ರೆ 120, ಒಟ್ಟಿಗೆ 240 ಡಿಗ್ರಿ ಬರ್ತದೆ. ಸಮ್ ಆಫ್ ದ ಲಾರ್ಜೆಸ್ಟ್ 2 ಆಂಗಲ್ಸ್ ಅಂದ್ರೆ 120 plus 120 240. ಆನ್ಸರ್ ಇಸ್ 240. ಆಂಗಲ್ಸ್ ಕೇಳಿದ್ರೆ 120 60 120 60. ಇದಿನ್ನೊಂದು, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲೆಂತ್ ಕೊಟ್ಟಿದ್ದಾರೆ, ಆಂಗಲ್ ಅಲ್ಲ. ಒಂದು ಸೈಡಿನ ಡಬಲ್ ಇನ್ನೊಂದು ಸೈಡ್ ನೋಡಿ, ಒಂದು ಸೈಡ್ y, ಇನ್ನೊಂದು ಸೈಡ್ 2y. ಆಪೋಸಿಟ್ ಸೈಡ್ಸ್ ಈಕ್ವಲ್. ಸೊ ಅಲ್ಲಿ ಸಹ y, ಇನ್ನೊಂದು ಕೆಳಗೆ ಸಹ 2y ಕೊಟ್ಟಿದೆ. ಪೆರಿಮೀಟರ್ ಕೊಟ್ಟಿದ್ದಾರೆ 24. ಈಗ ಸುಲಭದಲ್ಲಿ ಮಾಡಬಹುದು ಲೀನಿಯರ್ ಇಕ್ವೇಶನ್. y plus 2y plus y plus 2y is 24. ಅಂದ್ರೆ 6y ಅಂದ್ರೆ 24, y ಅಂದ್ರೆ 4. ಆದ್ರೆ ಕ್ವಶನ್ ಏನ್ ಕೇಳುತ್ತೆ, ಪ್ರತಿ ಸೈಡ್ ಕೇಳುತ್ತೆ. 4 ಸೆಂಟಿಮೀಟರ್ 8 ಸೆಂಟಿಮೀಟರ್ 4 ಸೆಂಟಿಮೀಟರ್ 8 ಸೆಂಟಿಮೀಟರ್. ಸುಲಭ ಉಂಟು ಇದು, ಸುಲಭ. ಅಂದ್ರೆ ಇದರಲ್ಲಿ ಆಂಗಲ್ ಎಲ್ಲ ಇನ್ವಾಲ್ವ್ ಆಗ್ಲಿಲ್ಲ, ಯಾವುದೇ ಪ್ರಾಪರ್ಟಿ ಯೂಸ್ ಮಾಡೋದು ಬೇಡ. ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಗೊತ್ತಿದ್ರೆ ಸಾಕು. ಅದು ಎಲ್ಲದಕ್ಕೂ ಟ್ರೂ, ಸ್ಕ್ವೇರ್, ರೆಕ್ಟಾಂಗಲ್ ಮತ್ತೆ ಯಾವುದೇ ಪ್ಯಾರಲೋಗ್ರಾಮಿಗೆ ಟ್ರೂ. ಅಡ್ಜಸೆಂಟ್ ಆಂಗಲ್ಸ್ ಸಪ್ಲಿಮೆಂಟರಿ, ಅದಕ್ಕೆಲ್ಲ ಪ್ಯಾರಲೋಗ್ರಾಮಿಗೆ ಅಪ್ಲಿಕಬಲ್ ಅದು ಅಡ್ಜಸೆಂಟ್ ಆಂಗಲ್ಸ್. ಇದು ಲಾಸ್ಟ್ ಕ್ವಶನ್. ಇದು ನೋಡಿ ಯಾವ ತರ, ಸ್ವಲ್ಪ ನಾನು ಟ್ರಿಕ್ಕಿ ಕೊಟ್ಟಿದ್ದೇನೆ. ಇದು ನೋಡುವ, ಯಾರಿಗೆ ಅರ್ಥ ಆದ್ರೆ ನೋಡುವ ಅಂತ. ಯಾಕಂದ್ರೆ ಈ ತರದ್ದು ಕ್ವಶನ್ಸ್ ಬರುತ್ತೆ ನಿಮಗೆ ಮುಂದೆ. ಇಲ್ಲಿ BO ಮತ್ತೆ AO ಬೈಸೆಕ್ಟರ್ಸ್, ಅದನ್ನ ನಾನು ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದೇನೆ. ಮತ್ತೆ ಹಾಗಾದ್ರೆ ಡಯಾಗನಲ್ಸ್ ಯಾಕೆ ಡ್ರಾ ಮಾಡಿದ್ದೇನೆ, BD ಮತ್ತೆ AC, ನಿಮಗೆ ಗೊತ್ತಾಗ್ಲಿ ಅಂತ. ಟು ಶೋ ಯು ದಟ್ ಡಯಾಗನಲ್ಸ್ ನೀಡ್ ನಾಟ್ ಬಿ ಆಂಗಲ್ ಬೈಸೆಕ್ಟರ್ಸ್. ಓಕೆ, ಸೊ ಈ ಕ್ವಶನ್ ಅಲ್ಲಿ BO ಆಂಗಲ್ ಬೈಸೆಕ್ಟರ್ ಆದ್ರೆ
ಆ ಬಿ ಅಲ್ಲಿ ಎರಡು ಆಂಗಲ್ ಕಾಣ್ತಾ ಇದೆ, ಒಂದು ಡಿ ಇನ್ನೊಂದು ಡಿ. ಅದ್ರದ್ದು ಮೀನಿಂಗ್ ಅದೇ ಅಲ್ಲ, ಬೈಸೆಕ್ಟರ್ ಅಂದ್ರೆ ಈಕ್ವಲ್ ಇರ್ಬೇಕು. ಹಾಗೆ ಆಂಗಲ್ ವರ್ಟೆಕ್ಸ್ ಎ ಅಲ್ಲಿ ಆಂಗಲ್ ಎಂ ಮತ್ತೆ ಎಂ ಸಣ್ಣದು ಎರಡು ಸ್ಮಾಲ್ ಎಂ ಕೊಟ್ಟಿದ್ದೇನೆ, ಅರ್ಧ ಅರ್ಧ. ಈಗ ಪ್ಯಾರಲೋಗ್ರಾಮಿನ ಅಡ್ಜಸೆಂಟ್ ಆಂಗಲ್ಸ್ ಪ್ರಾಪರ್ಟಿ ಯೂಸ್ ಮಾಡ್ತೇನೆ. ಫುಲ್ ಆಂಗಲ್ ಎ ಫುಲ್ ಆಂಗಲ್ ಬಿ ಒಟ್ಟಿಗೆ 180. ಸೊ ಏನರ್ಥ ಅದರದ್ದು? ಸ್ಮಾಲ್ ಡಿ ಪ್ಲಸ್ ಸ್ಮಾಲ್ ಡಿ ಪ್ಲಸ್ ಸ್ಮಾಲ್ ಎಂ 180. ಅಡ್ಜಸೆಂಟ್ ಆಂಗಲ್ಸ್ ಅಲ್ಲ ಅವುಗಳು. ಸೊ ಸ್ಮಾಲ್ ಡಿ ಅಂದ್ರೆ 2D, ಸ್ಮಾಲ್ ಎಂ ಅಂದ್ರೆ 2M. ಸೊ ಒಟ್ಟಿಗೆ 180 ಅಂದ್ರೆ 1M ಪ್ಲಸ್ 1D ಸ್ಮಾಲ್ ಡಿ ಒಂದು ಆಡ್ ಮಾಡಿದಾಗ 90. ಈಕ್ವಲ್ ಅಲ್ಲ ಎಂ ಮತ್ತೆ ಎಂ. ಆದ್ರೆ ಎಮ್ಮಿಗೆ ಡಿ ಈಕ್ವಲ್ ಆಗಿ ಗೊತ್ತಿಲ್ಲ, ಡಿ ಪ್ಲಸ್ ಎಂ ಒಟ್ಟಿಗೆ 90. ಈಗ ಟ್ರಯಾಂಗಲ್ ಎಒ ಬಿ ಟ್ರಯಾಂಗಲ್ ಕಾಣ್ತದಲ್ಲ, ಬ್ಲೂ ಲೈನ್ ಮತ್ತೆ ಎ ಬಿ ಕೆಳಗಿನ ಬೇಸ್ ಒಟ್ಟಿಗೆ ಸೇರಿ ಆದದ್ದು. ಅಲ್ಲಿ ಆಂಗಲ್ ಸಮ್ ಕನ್ಸಿಡರ್ ಮಾಡಿದ್ರೆ ಸ್ಮಾಲ್ ಎಂ ಪ್ಲಸ್ ಡಿ ಪ್ಲಸ್ ಆಂಗಲ್ ಓ ಒಟ್ಟಿಗೆ 180. ಎಂ ಪ್ಲಸ್ ಡಿ 90 ಅಂತ ಬಂತು ನಮಗೆ. ಸೊ ಎಷ್ಟು ಎಒ ಬಿ ಅಂದ್ರೆ 90 ಡಿಗ್ರಿ. ಇದು ಒಂಥರ ಜ್ಞಾನೋದಯ ಆದ ಹಾಗೆ. ಪ್ರತಿ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಅದರ ಕರ್ಣಗಳು ಕೋನಾರ್ಧಕಗಳಲ್ಲ, ಆ ಕೋನವನ್ನ ಅವುಗಳು ಅರ್ಧಿಸುವುದಿಲ್ಲ ಅನ್ನೋದಕ್ಕಿದೆ ಎಕ್ಸಾಂಪಲ್. ಕೋನಾರ್ಧಕ ನೋಡಿ ಬೇರೆ, ಅದು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ ಕೋನಾರ್ಧಕ. ಎಲ್ಲಾದ್ರೂ ಸ್ಕ್ವೇರ್ ಅಲ್ಲಿ ಸೇಮ್ ಇರ್ಬೋದು, ಬಟ್ ಅದರ್ವೈಸ್ ಸೇಮ್ ಇರ್ಬೇಕಂತ ಇಲ್ಲ. ನೆನ್ಪಿಟ್ಕೊಳ್ಳಿ ಆಯ್ತಾ. ಕಷ್ಟ ಆದ್ರೆ ಯು ಕ್ಯಾನ್ ಲೀವ್ ದಿಸ್ ಪ್ರಾಬ್ಲಮ್. ಓಕೆ, ಬಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ವೆಲ್. ಓಕೆ, I will end the lesson here.